ನಾನು ಎಲ್ಲರಿಗೆ ಹಾಕೊಂತರ್ಲಿಲ್ಲ ಕಣಜ್ಜಿ. ಹಾಕಬೇಕಂತ ಅಲ್ವೇ ಪ್ರೆಗ್ನೆಂಟ್ ಇರೋರು. ಎಲ್ಲರಿಗೆ ಅಡಿಕೆ ಚೆನ್ನಾಗಿದೆ ಕಣಜ್ಜಿ, ಒಗ್ರಿಲ್ಲ. ಇಂಥವಿದ್ರೆ ಹಾಕೋಬೋದು. ಒಂದೊಂದು ಅಡಿಕೆ ಹಾಕಿಬಿಟ್ರೆ ತಲೆಯೆಲ್ಲ ತಿರುಗುತ್ತಂಗೆ ಹಂಗಿರ್ತಾವೆ. ಒಗ್ಗೊಗ್ರು ಇರ್ತಾವೆ ಅಡಿಕೆ. ಹಾಕಬೇಕು ನೋಡಂಗೆ ಎನ್ಸೆನ ಕೆಂಪಗಾಗೈತೆ ಹಂಗೆ ನಿನ್ನ ಬಾಯಿಯಾಗೆ. ಬೊಲ್ ಚೆನ್ನಾಗಿ ಕೆಂಪಾಗೈತಿ. ಹಾಕಬೇಕು ಬಸ್ರೆಂಗ್ಸು ಹಾಕೇನ್ರಿ. ಹುಡುಗರು ತೂಟಿ ಎಲ್ಲನ ಕೆಂಪು ಇರ್ತಾವಂತಿ. ಹುಡುಗರು ತೂಟಿ ಎಲ್ಲನ ಕೈ ಕಾಲು ಎಲ್ಲನ ಕೆಂಪು ಇರ್ತಾವಂತ ಹೇಳ್ತಾರ. ಎರಡಿಗೆ ಹಾಕೊಂಡ್ರೆ ಯಾತನು ಕಾಯಿಲೆ ಪಾಯಿಲೆ ಇರಲ್ಲ ಹುಡುಗರಿಗೆ ಅಂತ ಹೇಳ್ತಾರೆ. ಅದೇನು ಸುಳ್ಳ ನಿಜವಾಗ ಗೊತ್ತಿಲ್ಲ. ಒಟ್ನಲ್ಲಿ ಬಸ್ರೆಂಗ್ಸರು ಎರಡೆಡ್ಕೆನ ಹಿಂಗೆ ಹಾಕ್ಕೋಬೇಕು. ಬಸ್ರೇರು ಬಾಣ್ತೇರು ಬಾಣ್ತೇರು ಹಾಕ್ಕೋಬೇಕಂತ ಒಂದಿಟ್ಟು ಹಾಕ್ಯಂಡ್ರಿ ಹಾಲು ಆಗಲ್ವಂತೆ. ಹುಡುಗರು ಹಾಲು ಕುಡಿತಾವಲ್ಲ ಅದಕ್ಕೆ ಒಂದಿಟ್ಟು ಎಲ್ಲಡಿಕೆ ಹಾಕ್ಕೋಬೇಕು ಬಸ್ರೆಂಗ್ಸರು. ಹೆಂಗ ಬಿಡ್ದೆ ಮಜ್ಜ. ಇನ್ಮೇಲಿಂದಾನ ವಿಜಿನೂ ಕೆಲ್ಸಕ್ಕೆ ಹೋಗ್ತಾಳೆ, ನಮ್ಮ ಮನೆಗೂ ಕೆಲ್ಸಕ್ಕೆ ಹೋಗ್ತಾರೆ. ಇಬ್ಬರಳು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾವಿಬ್ರು ಎಲ್ಲಡಿಕೆ ಹಾಕ್ಯಂಡು ಕೂತ್ಕೊಂಡು ಮಾತಾಡ್ತಾ ಎಲ್ಲಡಿಕೆ ಹಾಕ್ಯಂಡು ಕೂತ್ಕೊಬಿಡೋಣ. ಇನ್ನೇನು ನೀನು ನಿನ್ನ ಮಗಳಿಗೆಲ್ಲ ರೆಡಿ ಮಾಡಿ ಕಳಿಸ್ಬಿಡ್ತೀಯ ಬೇಗ ಬೇಗನ. ವಿಜಿ ಇರೋದಕ್ಕೆ ಎಷ್ಟೋ ಆಸೆ ಅಪ್ಪ ನಮ್ಗಂತೂ. ಏನು ಮಾಡೋಣಮ್ಮ, ಮುಟ್ಟಾಳ ಬಿಟ್ಟೋದ ಬೇಡ ನೀನು ಅಂತ ಹೇಳಿ ನೋಡಮ್ಮ. ಈ ಕಾಲದಾಗ ಏನು ಫೋಟೋ ತಕೊಂಬೋದು, ವ್ಯಾತೆತ್ರವ ಫೋನ್ನಾಗ ಆಡಿ ಹೇಳವ ಅವೆಲ್ಲ ಮಾಡೋದು ಎಲ್ಲರೂ ಮಾಡ್ತಾರೆ. ನೀನು ಹಂಗೆ ಮಾಡ್ತೀಯ ಬೋರೇನೆ ಅಂತ ಬಿಟ್ಟೋಗಿದ್ದ ಮನೆಯಾಳ. ಬೇಡು ಹೋದ್ರು ಹೋಗ್ತಾನೆ ಅಂತ ನಮ್ಮ ಹುಡುಗಿ ತಲೆ ಕೆಡಿಸ್ಕೊಂಡ್ ನಂಗೆ ಇದ್ದಾಳೆ. ಸಾಕು ನಮ್ಮ ಹುಡುಗಿ ಸಾಕು ಚೆನ್ನಾಗಿ ಇದ್ದಾಳಲ್ಲ. ಬಿಡು ಏನು ನೀನು ಅವಳೆಷ್ಟು ಚೆನ್ನಾಗಿದ್ದಾಳೆ ಇವತ್ತು ವಿಜಿ. ಏನು ತಲೆ ಕೆಡಿಸ್ಕೊಂಬಲ್ಲ, ಏನು ಟೆನ್ಷನ್ ತಮ್ಮಲ್ಲ. ಅವರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾವಿಬ್ರು ಅವರೆಲ್ಲ ಹೋದ್ಮೇಲೆ ಎಲ್ಲಡಿಕೆ ಹಾಕ್ಯಂಡು ಕೂತ್ಕೊಂಡು ಇಬ್ಬರು ಮಾತಾಡೋಣ. ಇಲ್ಲಿ ಬೇರೆ ಮಾರೋದು ನೆಳ್ಳೆ ಐತೆ. ಒಂದು ಬಾಳೆ ಗಿಡ ಇಕ್ಕಿರೋದು ಕೂತ್ಕೊಂಡು ನೆಳ್ಳೆ ಅಂತ ಆಸೆನಕ್ಕೆ ನೆಳ್ಳು ಬರುತ್ತೆ. ಇಬ್ಬರು ಎಲ್ಲಡಿಕೆ ಹಾಕ್ಯಂಡು ಮಾತಾಡೋಣ. ಕೆಂಪಾಗೈತೆ ರಜ್ಜಿ ನಂದು ಎಲ್ಲಡಿಕೆ ಚೆನ್ನಾಗೈತೆ ನೋಡು. ಬಾಯೆಲ್ಲ ಕೆಂಪಾಗೈತಲ್ಲ. ಬೋಲ್ ಕೆಂಪಾಗೈತಮ್ಮ. ಹಂಗೇನಿ ಹೆಣ್ಮಕ್ಳಿಗೆ ಎಲ್ಲಡಿಕೆ ಹಾಕ್ಯಂಡ್ರೆ ಕೆಂಪಾದ್ರೆ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರಂತೆ. ಗಂಡ ಬೋಲ್ ಚೆನ್ನಾಗಿ ನೋಡ್ಕೊಂತಾನಂತೆ. ಹೆಣ್ಮಕ್ಳಿಗೆ ಎಲ್ಲಡಿಕೆ ಹಾಕ್ಯಂಡ್ರೆ ಕೆಂಪಾಗಬೇಕಂತೆ, ಒಳ್ಳೇದಂತೆ. ಎಲ್ಲಡಿಕೆ ಹಾಕ್ಯಂಡು ಕೆಂಪಾಗ್ಬಿಟ್ರಿ ಬಾಯೆಲ್ಲ ನೋಡಿ ನಿನ್ನ ಕೆಂಪಾಗೈತೆ ಹಂಗೆ. ಅದಕ್ಕೆ ನಿನ್ನ ಕಣ್ಣು ಚೆನ್ನಾಗಿ ನೋಡ್ಕೊಂತಾನೆ ನಿನ್ನ. ಕಣಜ್ಜೆ ನಾನು ಯಾವಾಗ ಹಾಕ್ಯಂಬ್ಲಿ ಎಲ್ಲಡಿಕೆನ ನಾನೇನು ಯಾವಾಗಲೂ ಹಾಕ್ಯಂತಿರ್ಲಿಲ್ಲ. ನೀನು ಇವಾಗ ಕರೆದಲ್ಲ ಅದಕ್ಕೆ ಹಾಕ್ಯಂಡೆ. ಅವಾಗೆಲ್ಲ ಚಿಕನ್ ಸಾರು ಮಟನ್ ಸಾರು ಏನಾದರೂ ಊಟ ಮಾಡ್ತೀನಲ್ಲ, ಚಿಕನ್ ಗಿಕನ್ ಏನಾದರೂ ತಿಂತೀನಲ್ಲ, ಆವಾಗ ಹಾಕಂತಿದ್ದೆ. ಆವಾಗಲೂ ಹಂಗೆ ನಾನು ಯಾವಾಗಾದರೂ ಎಲ್ಲಡಿಕೆ ಹಾಕಂಬ್ಲೆ ಹಂಗೆ ಕೆಂಪಗಾಗುತ್ತೆ. ಯಾವಾಗಾದರೂ ಹಾಕೊಂಡ್ಲೆ ಹಂಗೆ ಕೆಂಪಗಾಗ್ತಾ ಇರುತ್ತೆ. ಎಲ್ಲರೂ ಹಂಗೆ ಅಂತಾರೆ ನಿನ್ಗೆ ಎಷ್ಟು ಕೆಂಪಗಾಗುತ್ತೆ ಎಲ್ಲಡಿಕೆ ಅಂತ. ಅಲ್ವೇನಜ್ಜಿ ಅದು ಎಲ್ಲರಿಗೂ ಕೆಂಪಗಾಗಲ್ವಂತೆ ಎಲ್ಲಡಿಕೆ. ಬಾಯಕ್ಕೆ ಹಾಕೊಂಡಾಗ ಯಾರ್ಯಾರಿಗೋ ಒಬ್ರೊಬ್ರಿಗೆ ಅಷ್ಟೇ ಅಲ್ವೇ ಕೆಂಪಗಾಗೋದು. ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತಾರೆ. ನನ್ನ ಗಂಡನ ನಾನು ಅಷ್ಟೇ ಇಷ್ಟಪಡ್ತೀನಿ, ನನ್ನ ಗಂಡ ಹಂಗೆ ಇಷ್ಟಪಡ್ತಾರೆ ಕಂಡೆ ಮಜ್ಜಿ. ಅದಕ್ಕೇನೆ ಅಲ್ವೇ ಹೆಂಗೆ ಕೆಂಪಗಾಗೈತಲ್ಲ ಅವಲ್ವೇ ಒಳ್ಳೇದಂತೇಳಿ. ಹೆಣ್ಮಕ್ಳು ಹಂಗೆ ಎಲ್ಲಡಿಕೆ ಹಾಕ್ಯಂಡಕ್ಕೆ ಕೆಂಪಾದರೆ ಒಳ್ಳೇದು ಅಂತಾರೆ. ಒಬ್ಬೊಬ್ರು ಕೀಸ ಮಾಡ್ತಾರಲ್ಲ, ಕೀಸ್ ಮಾಡ್ತಾರಲ್ಲ, ಕಂಜೂಸು ಮಾಡ್ತಾರಲ್ಲ ಅಂತಾರೆ ಕೆಂಪಾಗಲ್ಲ ಎಲ್ಲಡಿಕೆ ಹಾಕ್ಯಂಡ್ರಿ. ನಮ್ಮ ವಿಜಿ ಬಾಯಿಗೂ ಹಂಗೇನೆ ಚೆನ್ನಾಗಿ ಕೆಂಪಾಗುತ್ತೆ. ಹೇಳಪ್ಪ ವಿಜಿನೇ ಏನರಲ್ಲೂ ಕಂಜೂಸ್ ಮಾಡಲ್ಲ, ಅವಳೇ ನಂತರನೇ. ಅದಕ್ಕೆ ವರ್ಷವರು ಅವಳನ್ನು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಸುಗುಣ ನಿಂತಾರನೇ ಕಣೆ. ಏನೂ ಕೊಡೋದ್ರಾಗಲಿ ಇಕ್ಕೋದ್ರಾಗಲಿ ಏನು ಕಂಜೂಸ್ ಮಾಡಲ್ಲ. ನಾವು ಪಾಪ ನೋಡಿ ನೆನ್ನೆ ನಾವು ತಿಂಡಿ ಮಾಡಿರಲಿಲ್ಲ, ಪಲಾವ್ ಮಾಡಿ ಎಲ್ಲ ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಪಲಾವ್ ಮಾಡಿ ಎಷ್ಟು ಜನ ನಮ್ಮನ್ನು ಕಂಡು ಕಳಿಸಿದ್ಲು. ಅದಕ್ಕೆ ತುಂಬ ಖುಷಿ ಆಯ್ತದೆ ಅಮ್ಮಾಜಿ. ಭಾಳ ಒಳ್ಳೆ ಹುಡುಗಿ. ವಿಜಿ ಭಾಳ ಒಳ್ಳೆ ಹುಡುಗಿ. ನಮ್ಮ ಮನೆಯವ್ರು ಹಂಗೆ ನೆನೆಸ್ಕೊತಾ ಇರ್ತಾರೆ, ರಾತ್ರಿ ಹಂಗೆ ನೆನೆಸ್ಕೊತಾ ಇದ್ರು. ವಿಜಿ ತುಂಬ ಒಳ್ಳೆ ಹುಡುಗಿ ಅಲ್ವೇನೆ. ಪಾಪ ನೋಡಿ ಅವನ ಗಂಡ ಎಂಥವನು ಮುಟ್ಟಾಳ ಮನೆಯಾಳ ಅಂತ ಬೈಕಂತ ಇದ್ರು ನಮ್ಮ ಮನೆಯವರು. ಅದಕ್ಕೆ ಚೆನ್ನಾಗಿದಾವಪ್ಪ. ಬೇಯಿಸ್ತಾವೇನಪ್ಪ ಅಲ್ವೇ, ನೀನೇ ಬೇಯಿಸಿದ್ದೇನಪ್ಪ. ನಾನಿಲ್ಲಿ ಅವ್ರ ತಿಮ್ಮಣ್ಣವ್ರ ತೋಟ ಆಯ್ತಾ, ತೋಟಕ್ಕೆ ಹೋಗಿ ಅಡಿಕೆ ಅವತ್ತು ಕಡಿತಾ ಇದ್ರು. ಇಷ್ಟು ತಗೊಂಬಂದಿದ್ದೆ ನಾನೇ ಹಚ್ಚಿಬಿಟ್ಟು ಎಲ್ಲ ನಾನೇ ಬೇಯಿಸಿದ್ದೆ. ಚೆನ್ನಾಗಿದಾವಲ್ವ ಅಡಿಕೆ, ಒಗ್ಗೊಗ್ರಿಲ್ಲ ನನಗೆ. ಅಂಗಡಿಗಳ ತಂದುಬಿಟ್ರೆ ಒಬ್ರೊಬ್ರು ತಲೆ ಎಲ್ಲ ಚಕ್ರ ಆದಂಗೆ ಆಗುತ್ತೆ. ಅದಕ್ಕೆ ನಾನೇ ತಗೊಂಬಂದು ನಾನೇ ಬೇಯಿಸಿದ್ದೆ. ಏನಮ್ಮ ಸುಗುಣ ನೀನು ದ್ಯಾಮಜ್ಜಿ ಎಲ್ಲ ಅಡಿಕೆ ಹಾಕ್ಯಂಡು ಕೂತ್ಕೊಂಡಿದ್ರೆ ದ್ಯಾಮಜ್ಜಿಗೂ ಯಾರೂ ಇರಲಿಲ್ಲ. ಹೆಂಗತ್ತ ಕೆಲ್ಸಕ್ಕೆ ಹೋಗ್ತಾರೆ ವಿಜಿನೂ ನಿನ್ನ ಗಂಡ ಹೆಂಗ ಇಬ್ಬರು ಎಲ್ಲ ಅಡಿಕೆ ಹಾಕ್ಯಂಡು ಕೂತ್ಕೊಂಡು ಮಾತಾಡ್ತಾಯಿದ್ರೆ ಏನು ಮಾತಾಡ್ತೀರಾ? ಏನಿಲ್ಲ ಕಣಕ್ಕ, ಎಲ್ಲ ಅಡಿಕೆ ಹಾಕಣ್ಣ ಅದಕ್ಕೇ ಅಡಿಕೆ ಚೆನ್ನಾಗಿದೆ ಒಗ್ರಿಲ್ಲ ಅಂತ ಮಾತಾಡ್ತಿದ್ವಿ. ಇಲ್ಲಿ ತೋಟದಲ್ಲ ತಗೊಂಬಂದು ಬೇಯಿಸಿತ್ತಂತೆ. ಅದಕ್ಕೆ ಈ ಥರ ಇರಬೇಕಜ್ಜಿ, ನನಗೊಂದು ಸ್ವಲ್ಪ ಕೊಳಜಿ ಹೆಂಗೂ ದಿನ ಹಾಕೋಬೇಕು ಬಸ್ರಿಂಗ್ಸು ಅಂತ ಹೇಳಿದ್ಯಾ. ಅದಕ್ಕೆ ಹೆಂಗೋ ಹಾಕಂತೀನಿ, ದಿನ ಹಾಕೊಂಡ್ರತ್ಲಾಗೆ ಹೆಂಗೋ ವಾಸಿ ಅತ್ತ. ಹಾಕ್ಯ ಏನಾಗಲ್ಲ. ಒಂದಿಷ್ಟು ಎಲೆನು ಒಂದೆರಡು ಅಡಿಕೆ ಸುಣ್ಣ ಒಂದು ಇಟ್ಟು ಕಮ್ಮಿ ಇಕ್ಕೊಂಡು ಹಾಕ್ಯ ಚೆನ್ನಾಗೆ. ಹುಡುಗರು ತುಟಿ ಎಲ್ಲನ ಕೆಂಪಿರ್ತಾವಂತೆ. ಕೈ ಕಾಲು ಎಲ್ಲ ಕೆಂಪಿರ್ತವೆ.
ಚೆನ್ನಾಗಿರ್ತಾವಂತೆ ಹುಡುಗರು. ಹಂಗಂತ ಹೇಳ್ತಾರಮ್ಮ ಮೊದಲನೆಲ್ಲನ. ಹಾಕಂಡ್ರಾಯ್ತು ಹೇಳಕ್ಕ. ಎಲ್ಲರಿಗೆ ಹಾಕಮ್ಮಕ್ಕೇನು, ಅದಕ್ಕೆ ಅವಾಗಿಂದ ಜಗಿತಾ ಇದ್ದೀನಿ. ಹೆಂಗು ದ್ಯಾಮಜ್ಜಿ ಕೊಡ್ತಾ ಎಲ್ಲನ, ಅದಕ್ಕೆ ಹಾಕ್ಕೊಂಡು ಕೂತ್ಕೊಂಡಾಯಿದ್ದೀನಿ. ಬಾರಕ್ಕ ಕೂತ್ಕ ಬಾ, ನೀನು ಹಾಕ ಬಾ. ನಿಮ್ಮ ಅಮ್ಮರ ಮನೆಗೆ ಏನು ಹೋಗಿಲ್ವೇನಮ್ಮ? ಸುಮ್ಮನಿರಜ್ಜಿ, ಆ ಮನೆ ಸುದ್ದಿ ಎತ್ತಬೇಡ ನನಗೆ. ನಮ್ಮ ಅಮ್ಮನ ಸುದ್ದಿನೇ ಎತ್ತಬೇಡ ನೀನು. ಅದು ನೆನೆಸ್ಕೊಂಡ್ರೆ ನನಗೆ ಹಂಗಾಲಾಗ್ಲಿದೆ ಇದ್ದಾಳುತ್ತೆ. ಏನಿಲ್ಲಕ್ಕ, ಇಂಥ ಸಮಯದಲ್ಲಿ ಯಾರಂದ್ರೆ ಬೇರೆ ಮನೆಗೆ ಹೋಗು ಅಂತ ಹೇಳ್ತಾರೇನಕ್ಕ? ನೋಡಿ ನಮ್ಮಮ್ಮ ಹೆಂಗಿದ್ನೋ ಆಡ್ತು ಅಂತಾರಂತಕ್ಕೆ ಇನ್ನೇನು ಹೋಗೋದು. ನನ್ನ ಗಂಡ ಇವಾಗ ಹೆಂಗೋನು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, ಚೆನ್ನಾಗಿ ದುಡಿತಾರೆ. ಏನು ದುಡಿಯೋದೆಲ್ಲ ನಾವು ಏನು ಇವಾಗ 15,000 ಸಂಬಳ ಕೊಡ್ತೀವಿ ಅಂತ ಹೇಳವ್ರೆ. ಸಾಕು, ದುಡಿಯೋದೆಲ್ಲ ಮುಗಿಲೇಳು ನಮ್ದೇನು. ಇವಾಗ ಇರೋದು ಇಟ್ಕೊಂಡಿದ್ದೀವಿ, ಅದು ಹಂಗೆ ಉಳಿತೈತೆ. ಇವಾಗ ದುಡಿಯೋದೆಲ್ಲ ಮುಗಿಲೇಳು, 15,000 ಸಂಬಳನ ಮುಗಿಲೇಳು. ಏನು ಅಷ್ಟೇನು, ಕೈಗೊಂದಾಳು ಕಾಲ್ಗೊಂದಾಳು ಇಕ್ಕಂತೀವಿ. ಏನು ನಮಗೇನೇನು ಕಮ್ಮಿ ಆಗಿಲ್ಲ. ಹಾಳು ಯಾಕೆ ಇಕ್ಕಂತ ಹೇಳು? ನಿಮ್ಮ ಅಮ್ಮರ ಮನೆಗೆ ಹೋಗಿ 9 ತಿಂಗ್ಳಕ್ಕೆ ಬಿದ್ದದ. ಇಲ್ಲ ಕಣಕ್ಕ, ನನ್ನ ಗಂಡ ಹೇಳವ್ರೆ ಬೇಕಾದ್ರೆ ಸ್ನಾನ ಮಾಡ್ಸೋಕ್ಕೂ ಯಾರನ್ನ ಬೇಕಾದ್ರೆ ಕರೆಸ್ತೀನಿ ಅಂತ ಹೇಳವ್ರೆ. ಸ್ನಾನ ಮಾಡೋಕ್ಕೂ ದುಡ್ಡು ಕೊಟ್ಟರು ಬಂದು ಸ್ನಾನ ಮಾಡ್ಸಿ ಹೋಗ್ತಾರಂತೆ. ಬಟ್ಟೆ ತೊಳ್ಕೊಟ್ಟೋಗಬೇಕು, ಎಲ್ಲ ಬೇಕಾದರೆ ಆಳ್ಗಳಿಕ್ತೀನಿ, ಅಡುಗೆ ನಾನೇ ಮಾಡ್ತೀನಿ ಅಂತ ಹೇಳವ್ರು ನಮ್ಮ ಮನೆಯವರು. ಅದಕ್ಕೇ ನಾನೇನು ಎಲ್ಗೂ ಹೋಗಲ್ಲ, ನಮ್ಮ ಅಮ್ಮರ ಮನೆಗೆ ಎಲ್ಗೂ ಹೋಗಲ್ಲ ಕಣಕ್ಕ. ನಿಲ್ಲಕ್ಕಯ್ಯ ಬಿಡು, ನಾನೇ ಇಲ್ಲೇ ಇರ್ತನಲ್ಲ, ನಾನೇ ಒಯ್ತೀನಿ ರೂಪಾಯಿ ಹುಡುಗರಿಗೆಲ್ಲಾನ. ಈ ವಜ್ಜಿನೇ ಒಯ್ತೈತೆ ಹೇಳು. ಇಲ್ಲೇ ಹೆಂಗೆ ಇರುತ್ತೆ, ಹೆಂಗೆ ಒಯ್ತೈತೆ. ನೀನೇ ಒಯ್ಯಜ್ಜಿ, ನಿನಗೆ ದುಡ್ಡು ಕೊಡ್ತೀನಿ. ಹೆಂಗಾನ ನಿನಗೆ ದಿನ ತಿಂಗಳಿಗೆ 1,000 2,000 ದುಡ್ಡು ಕೊಡ್ತೀನಿ, ನೀನೇ ಒಯ್ಯಿ. ಅಲ್ಲಿಗೆ ಏನು ಹೋಗೋಣ, ನಾನು ಅಲ್ಲಿಗೆ ಮಾತ್ರ ಹೋಗಲ್ಲ. ಅದನ್ನೇ ಹೇಳಿ ಬಂದಿದ್ದೀನಿ ನಮ್ಮ ಅಮ್ಮಗೆ. ಅಲ್ಲ ಕಣೆ ಸುಗುಣ, ನಿಮ್ಮ ಬಾವರೇನ ನಿಮ್ಮ ತಮ್ಮಿಗೆಲ್ಲ ಓದೋಕೆ ಸೇರಿಸ್ಯವ್ರಂತಲ್ವಿ? ಯಾಕೆ ಸೇರಿಸ್ಯವ್ರು ಬಿಟ್ಟವರು ಒಂದು ಗೊತ್ತಿಲ್ಲ ಕಣಕ್ಕ. ಸುಮ್ಮನೆ ಹೇಳ್ತಾರೆ ಇವರು. ಹೆಂಗ ಬಿಡಕ್ಕ, ಸೇರಿಸ್ಯವ್ರು ಹೆಂಗ ಯಾರಿಗೆ ಗೊತ್ತು. ಹೆಂಗನ ಮಾಡ್ಕೊಂಡ್ಲಿ ಬಿಡಕ್ಕ, ಅವ್ರು ಸುದ್ದಿ ಬೇಡ ನಮಗೆ. ಇಲ್ಲ ಕಣೆ, ಸೇವ್ಸಾರಂತೆ 30-35 ಸಾವಿರ ಖರ್ಚತ್ತಂತೆ. ಎಲ್ಲ ನಿಮ್ಮ ಭಾವನೆ ಕೊಟ್ಟೈತಂತೆ. ಅದಕ್ಕೆ ನಿಮ್ಮ ಅಮ್ಮಯ್ಯ ನೋಡಮ್ಮ, ಸ್ವಂತ ಅಕ್ಕ ಎದಳ್ಗೆ ಇವ್ರಿಲ್ಲ, ಸ್ವಂತ ಮಾಮ ಅದರ್ಗೆ ಇವ್ರಿಗಿಲ್ಲ, ಅವ್ರು ಹೆಂಗ ಕಡೆಗಳವ್ರು ಎಷ್ಟು ಆಸ್ಕಾರ ಆದರು ಅಂತ ನಿಮ್ಮ ಅಮ್ಮ ನೆನೆಸ್ಕೊಂತಾ ಇತ್ತು. ಬಿಡಕ್ಕ, ಕೊಡ್ಲೇ ಹೇಳು, ಅವ್ರ ತಾಗ ಇಸ್ಕೊಂಡು ಚೆನ್ನಾಗಿರ್ಲೇಳು. ಏನು ಹಂಗೆ ಕೊಟ್ಟವ್ರಮ್ಮಂಗೆ ಏನೋ ಕೋಟಿಗಟ್ಟಲೆ ಕೊಟ್ಟವ್ರಮ್ಮಂಗೆ ಏನು ಎಲ್ಲರ ತಾಗೂ ಹೇಳಿದ್ದೆ ಕೊಟ್ಟಿದ್ದೀನಿ ಅಂತ. ಅಯ್ಯೋ ಏನಿಲ್ಲ, ಒಂದು 10-15 ಸಾವಿರ ಕೊಟ್ಟಿರ್ತಾರೆ. 10-15 ಸಾವಿರ ಕೊಟ್ಟರು ನಾವು ಹಂಗೆ ಕಣಕ್ಕ ದೊಡ್ಡದಾಗಿ ಹೇಳ್ಕೊಳ್ಳೋದು. ನಾವು ಕೊಟ್ಟಿದ್ದೀವಿ, ನಾವು ಹೇಳ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ನಾವು ಅಕ್ಕ ಅವ್ನು ಟೂರ್ ಹೋಗ್ಬೇಕು, ನಾನು 5 ಸಾವಿರ ದುಡ್ಡು ಕೊಟ್ಟಿದ್ದೆ ಕಣಕ್ಕ. ನಿಜವಾಗ್ಲು ಅವ್ನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಕಾರ್ನಾಗೆ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರನೇ ಬಿಟ್ಟು ಬರೋರು ಕಣಕ್ಕ. ನಿಜವಾಗ್ಲು ಎಲ್ಲ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಅದು ಗೊತ್ತಿಲ್ಲ ನಮ್ಮ ಅಮ್ಮಗೆಲ್ಲ ಅವ್ರೊಂದು 5-10 ಸಾವಿರ ಕೊಟ್ಟಿರೋದು ಇವಾಗ ದೊಡ್ಡದಾಗ ಕಾಮ್ತಾ ಐತೆ. ಹಂಗೆ ಕಣಮ್ಮ, ದುಡ್ಡಿದ್ದಾರ್ಗೊಂತಾರ ದುಡ್ಡಿಲ್ದಾರ್ಗೊಂತಾರ. ಇವಾಗ ಏನು ಮಾಡೋಣ? ನೋಡು ನಮ್ಮ ಅಮ್ಮ ನೀನು ನಮ್ಮನ್ನು ಎಷ್ಟು ಇದು ಮಾಡ್ತಾರೆ. ನಮ್ಮ ಹುಡುಗರು ಬೆಂಗ್ಳೂರಿಗೆ ಅದೇ ಓದು. ಇಲ್ವಾ, ಅವಳು ಬಂದು ಇಲ್ಲೇ ಇದ್ದಾಳೆ ಅಂತ ಹೇಳಿ ನನ್ನ ಸೊಸೆ ನನ್ನ ಮಗನ ಕರ್ಕೊಂಡು ಅದೇ ಹೋಗ್ಬಿಟ್ಲು ಬೆಂಗ್ಳೂರಿಗೆ. ಇವಳು ಬಂದಿಲ್ಲೇ ಇದ್ದಾಳೆ ಅಂತ. ಅದಕ್ಕೇ ಇವಳು ಬಿಡು, ಹೋದ್ರು ಹೋಗ್ತಾರೆ, ನಾನು ದುಡಿತೀನಿ, ನಿನ್ನ ನೋಡ್ಕೊಂತೀನಿ ಕಣಮ್ಮ, ನಿನ್ನ ಮನೆಗಳು ಮಾಡಿಕೊಡು ಅಂತ ಹೇಳಿ ನಾನು ಅವಳು ಬರತಿ ಕಸ ಮೊಸರು ಎಲ್ಲ ಮಾಡ್ತೀನಿ. ಬೆಳಗ್ಗೆ ಹೊತ್ತಿನ ತಿಂಡಿ ಮಾಡ್ಕೊಂಡು ಹೋಗ್ತಾಳೆ, ಬರತಿ ಸಾರ್ಗಿರು ಮಾಡ್ತೀನಿ. ಹೆಂಗ ನಾವು ನೋಡು ಮಾಡ್ತೀವಿ. ಹಿಂಗೆ ಜನ ಒಟ್ಟೂರು ಇದಾರ್ಕೊಂತಾರ ನೋಡ್ತಾರೆ, ಇಲ್ದಾರ್ಗೊಂತಾರ ನೋಡ್ತಾರೆ. ಎಲ್ಲ ಒಟ್ಟೂರು ಕಂತಾರೆ ಕಣಮ್ಮ ಸುಗುಣ. ಹೆಂಗೋ ಬಿಡು. ನಮಗೂ ಯಾರು ಇರಲಿಲ್ಲ, ಹೆಂಗೋ ವಿಜಿಗೂ ಯಾರು ಇರಲಿಲ್ಲ. ಇಬ್ಬರೊಳಗೆ ಬದಲಾಗೆ ನಮಗೆ ಸರಿ ಆಯ್ತತ್ತ. ಒಬ್ರಿಗೊಬ್ರು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಇವಾಗ ವಿಜಿನ ಅಕ್ಕ, ಇವಾಗ ವಿಜಿಗೂ ಪಾಪ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಬ್ಳೇನೆ. ಅಯ್ಯೋ ಇಲ್ಲಿಂದ ಒಬ್ಳೆ ಹೋಗ್ಬೇಕಪ್ಪ, ಹೋಗ್ತಾರೆ ಆ ಕಡೆಯಿಂದ ಹೋಗ್ತಾರೆ ಎಲ್ಲನ, ಇಲ್ಲಿಂದ ಯಾರೂ ಹೋಗಲ್ಲ, ಒಬ್ಳೆ ಹೋಗ್ಬೇಕಲ್ಲಪ್ಪ ಅಂತ ಅನ್ಸೋದು. ಇವಾಗ ಹೆಂಗೋ ಅತ್ಲಾಗೆ ನಮ್ಮ ಮನೆಯವರು ಅವಳು ಇಬ್ಬರು ಜೊತೆಯಾಗಿ ಕೆಲ್ಸಕ್ಕೆ ಹೋಗ್ತಾರೆ. ಹಿಂಗೆ ದೇವ್ರು ಯಾರಾದರೂ ಒಬ್ಬರು ಒಳ್ಳೆಯವ್ರನ್ನ ಇಟ್ಟಿರ್ತಾನೆ ನಮಗೆ ಸಹಾಯ ಮಾಡೋದಕ್ಕೆ. ಅದಕ್ಕೆ ಬೇಡತ್ಲಾಗ ಏನು ಮಾಡ್ಕೊಂಡು ಹೋದ್ರು ಹೋಗ್ತಾರೆ. ಅವ್ರದ್ದೇನು ಹೇಳ್ಬೇಡಕ್ಕ. ನಿಲ್ಲಕ್ಕ, ನಮ್ಮ ಅಮ್ಮನ ಮನೆ ಸುದ್ದಿನೇ ಹೇಳ್ಬೇಡ ನನಗೆ. ನಾನು ದ್ಯಾಮಜ್ಜಿ ಹೆಂಗೋ ನಮ್ಮ ಮನೆ ಸುದ್ದಿ ಎಲ್ಲ, ನನ್ನ ವರ್ಷ ಅವ್ರ ಸುದ್ದಿ, ವಿಜಯವ್ರ ಸುದ್ದಿ ಹೆಂಗೋ ಮಾತಾಡ್ಕೊಂಡು ನಾವು ಖುಷಿಯಾಗಿದ್ವಿ. ಅವ್ರ ಸುದ್ದಿನೇ ಹೇಳ್ಬೇಡ ನನಗೆ, ಹಂಗೆ ಮೈಯೆಲ್ಲ ಉರಿತೈತೆ. ಸರಿಯಮ್ಮ, ಆಯ್ತು. ನಿಮ್ಮಮ್ಮ ಹೆಂಗಂತಿತ್ತಲ್ಲ ಅದಕ್ಕೆ ಹಂಗಂದೆ ಅಷ್ಟೇ. ನನಗೆ ನಮ್ಮಮ್ಮ ನೆನೆಸ್ಕೊಂಡ್ರೆ ತುಂಬ ಸಿಟ್ಟು ಬರುತ್ತೆ. ನಾವು ಹೆಂಗೆ ನಿಮ್ಮದೇ ಎಡೆ ಹಿಡ್ಕೊಂಡು ಕುತ್ಕೊಂಡು ಮಾತಾಡ್ತಿದ್ವಿ, ಇವಾಗ ಬಂದು ಅತ್ತ ಹೇಳ್ಬಿಡ್ತು. ನಮ್ಮಮ್ಮ ಏನು ಅವ್ರು ದೊಡ್ಡದಾಗ ಒಂದು 10-15 ಸಾವಿರ ಕೊಟ್ಟು ಸೇರಿಸಿರೋದ ಊರೆಲ್ಲ ಹೇಳ್ಕೊಂತಿರುತ್ತೈತಿ. ಇದು ದೊಡ್ಡದಾಗ್ಬಿಟ್ಟೈತಿ. ಅಯ್ಯೋ ಏನಂಗೆ ಏನೋ ಕೊಟ್ಟವ್ರೆ, 1 ಲಕ್ಷಗಟ್ಟಲೆ ಅನ್ಕೊಳ್ಬೇಕು, ಹಂಗೆ ಹೇಳ್ತಾಯ್ತು ನಮ್ಮಮ್ಮ. ನಮಗೆಲ್ಲ ಗೊತ್ತಾಗಲಿ ಅಂತೆಲ್ಲ ಹೇಳ್ತೈತಿ. ಹೇಳ್ಕೊಂಬ್ಲೇಳು, ನನಗೆ ಹಂಗೆ ಮೈಯೆಲ್ಲ ಉರಿತೈತಿ. ಹೆಂಗೆ ಕೊಟ್ಟರೆ ಏನೋ ಅವ್ರು ಅದೇ ದೊಡ್ಡದಾಗಿ ಹೆಸ್ರು ಪಡ್ಕೊಂಬ ಕೊಟ್ಟಿರ್ತಾರೆ. ನಾವು ಹೆಸ್ರು ಪಡ್ಕೊಂಬನ ಅಂತ ಹೇಳಿ ಅದಕ್ಕೆ ಹೇಳ್ಕೊಂಡು ಹೋಗಿ ಹೇಳ್ರಿ ಅಂತ ಹೇಳಿರ್ತಾರೆ. ಸುಗುಣಿಗೆ ಹೇಳ್ರಿ ಅಂತ ಹೇಳಿ ಅವರಿಬ್ರು ಗಂಡ ಹೆಂಡ್ತಿ ಅವರಿಬ್ರು ಎಂತಾರಂತ ನನಗೆ ಗೊತ್ತೈತಿ.
ಹೆಸರು ಪಡ್ಕೊಂಬಕ್ಕೆ ದೊಡ್ಡದಾಗಿ ನಾವು ಕೊಟ್ವಿ ಅವಳೇ ಕೊಡ್ಡಿಲ್ಲ ಸ್ವಂತ ಅಕ್ಕ ಅಂತ ಹೆಸರು ಪಡ್ಕೊಳ್ಳೋಕ್ಕೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.